ಇದೆ ಸರ್ ನಿಮ್ಮ ಹತ್ರ ಈಗ ಮೊನ್ನೆಷ್ಟೇ ಆಚೆ ಬಂದ್ರಿ ನೀವು ಈ ರೀತಿಯ ಬೆಳವಣಿಗೆ ಈಗ ಸಡನ್ ಆಗಿ ಆಗಿರೋದು ಏನು ಅನಿಸ್ತಾ ಇದೆ ನಿಮಗೆ ಇದನ್ನೆಲ್ಲ ನೋಡಿದ್ರೆ ಸರ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಆ ಒಂದು ಕಾರ್ಯಕ್ರಮನ ನಂಬ್ಕೊಂಡು ಎಷ್ಟೋ ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಜಗತ್ತು ಎಲ್ಲ ಕಡೆ ಎಲ್ಲ ಮೂಲೆಗಳಲ್ಲೂ ಕುತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇದಾರೆ. ಅದು ಒಂದು. ಇನ್ನೊಂದು ಕಡೆ ಏನು ಅಂದ್ರೆ ಆ ಒಂದು ಮನೆ ಅಂತ ಬಂದಾಗ 18 ಕಂಟೆಸ್ಟೆಂಟ್ಗಳು 11 ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಆನ್ ದಿ ಅದರ್ ಹ್ಯಾಂಡ್ ಎಷ್ಟೋ ಜನ ಒಂದು ಸಾವಿರಾರು ಜನ ಸೆಟ್ ವರ್ಕರ್ಸ್ ಇರ್ತಾರೆ, ಬ್ಯಾಕ್ ಎಂಡ್ ಟೆಕ್ನಿಷಿಯನ್ಸ್ ಇರ್ತಾರೆ, ಟಾಸ್ಕ್ ಮ್ಯಾನೇಜರ್ಸ್ ಇರ್ತಾರೆ, ಕ್ರಿಯೇಟಿವ್ ಟೀಮ್ ಇರುತ್ತೆ. ಎಷ್ಟೋ ಜನ ಅವರ ಜೀವನ ಅದರಲ್ಲಿ ನಂಬ್ಕೊಂಡು ಅದ್ರ ಮೂಲಕ ಬರುವಂತದ್ದೇ ಅವ್ರ ವೃತ್ತಿ. ಅದೆಲ್ಲ ನಂಬ್ಕೊಂಡು ಎಷ್ಟೋ ಜನ ನೋಡ್ತಾ ಇದಾರೆ. ಅಂಡ್ ನಮ್ಮ ಒಂದು ಕರ್ನಾಟಕದ ನಂಬರ್ 1 ಶೋ ಆಗಿರೋದ್ರಿಂದ ಇಂಥ ಒಂದು ಇಶ್ಯೂಗೋಸ್ಕರ ಒಂದು ಕಾರ್ಯಕ್ರಮನೇ ನಿಂತೋಯ್ತು ಅಂಡ್ ಅದೊಂದು ನ್ಯಾಷನಲ್ ಇಶ್ಯೂ ಆಗ್ತಾ ಇದೆ ಅಂತ ಕೇಳಿಸ್ಕೊಂಡಾಗ ಬೇಜಾರಾಗುತ್ತೆ ಸರ್ ಜೆನ್ಯೂನ್ಲಿ. ಐ ಮೀನ್ ನಾನು ಕೂಡ ಈ ಒಂದು ಶೋನ ಕೂಡ ನೋಡ್ತೀನಿ. ನಾನು ವಾಪಸ್ ಬಂದಿದ್ದೆ ಈ ಶೋ ತಿರ್ಗಾ ವಾಪಸ್ ಫಾಲೋ ಮಾಡಕ್ ಶುರು ಮಾಡಿದೆ. ಅವರ ಫುಟೇಜು ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೋ ಯಾವ ತರ ಮ್ಯಾನೇಜ್ ಮಾಡ್ತಾರೋ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಕೂಡ ಕೇಳ್ಕೊಂತ ಇರೋದು ಒಂದೇ ಒಂದು ವಿಚಾರ, ಬಿಕಾಸ್ ಅವ್ರು ವಾಪಸ್ ಅದೇ ಮನೆಗೆ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ. ಆ ಸೆಟ್ ತಿರ್ಗಾ ಬೇರೆ ಎಲ್ಲೂ ಕಟ್ಸಕ್ಕಾಗಲ್ಲ. ಸೊ ಎಲ್ಲೋ ಒಂದ್ ಕಡೆ ವಾಪಸ್ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲೋ ಒಂದ್ ಕಡೆ ಅವಕಾಶ ಮಾಡ್ಕೊಟ್ರೆ ಆ ಶೋ ಕಂಟಿನ್ಯೂ ಆಗ್ಲಿ ಅಂತ ಕೇಳ್ಕೊಂತ ಇದೀನಿ ಅಷ್ಟೇ. ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ನನಗ್ ಗೊತ್ತು ಅಲ್ಲಿ ಹೋಗಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಆಚೆ ಬರೋದ್ರಿಂದ ನನಗ್ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಎಲ್ರು ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ಅಂತ. ಒಂದು ವರ್ಷ ಪೂರ್ತಿ ಕಷ್ಟಪಡ್ತಾರೆ ಸರ್. ಅಂದ್ರೆ ಆ ಒಂದು ಸೆಟ್ ಕಟ್ಟಿಸ್ಬೇಕು ಅಂದ್ರೆ 6 ರಿಂದ 7 ತಿಂಗಳು ಬೇಕಾಗುತ್ತೆ. ಸೊ ಒಂದೊಂದು ಬೇರೆ ಬೇರೆ ತಂಡಗಳು ಸೇರ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಇಂಥ ಒಂದು ಮಹಾ ಶೋ ನಿಲ್ಸ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ಎಲೆಕ್ಷನ್ ನಿಲ್ಸ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತಾರೆ ಇವರೆಲ್ಲ ಕುತ್ಕೊಂಡು. ಕ್ಯಾಂಡಿಡೇಟ್ ನ ನಿಲ್ಸ್ಬೇಕಾದ್ರೆ ಎಷ್ಟಿದಿರುತ್ತೆ. ಆ ಥರದ್ದೊಂದು ಶ್ರಮ ಎಲ್ಲೋ ಒಂದ್ ಕಡೆ ಅದು ಶ್ರಮಕ್ಕೆ ವಾಪಸ್ ಹೊಡೆದಂಗಾಯ್ತು ಅಂತ. ಅಂದ್ರೆ ಬಿಗ್ ಬಾಸ್ ಅವ್ರದ್ದು ಏನ್ ತಪ್ಪಿಲ್ವಲ್ಲ, ಅವ್ರ ಜಾಗನ ಬಾಡಿಗೆ ತಗೊಂಡಿದ್ದಷ್ಟೇ. ಜಾಗನ ಬಾಡಿಗೆ ತಗೊಂಡು ಅವ್ರು ಸೆಟ್ ಮಾಡಿದಷ್ಟೇ. ಸೊ ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಅನ್ಯಾಯವಾಗಿ ಈ ಕಾರ್ಯಕ್ರಮಕ್ಕೆ ಏಟ್ ಬೀಳ್ತಾ ಇದೆಯಲ್ಲ ಇದರಿಂದ ಅನ್ನೋದೇ ಬೇಜಾರು. ಅನ್ಯಾಯವಾಗಿ ಅಂದ್ರೆ ಏನ್ ಅನ್ಯಾಯ ಅಮಿತ್ ಅವ್ರೆ? ಅಲ್ಲ, ಅನ್ಯಾಯ ಅಂದ್ರೆ ಜೆನ್ಯೂನ್ ಆಗಿ ಪಾಪ ಅವ್ರಿಗೆ ಈ ಕಾರ್ಯಕ್ರಮ ಶೋ ಮೇಕರ್ಸ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಲ್ಲ. ಸೊ ಈ ವಿಚಾರದ ಬಗ್ಗೆ ಗೊತ್ತಿರ್ಲಿಲ್ವಲ್ಲ. ಅವರು ಈ ವಿಚಾರದ ಬಗ್ಗೆ ಗೊತ್ತಿದ್ರೆ ಅವ್ರು ಒಂದ್ 1000 ಸಲ ಯೋಚನೆ ಮಾಡ್ತಾ ಇದ್ರು. ಈಗ ಎಲ್ಲಾ ಕಂಪನಿಗಳಿಗೂ ಅಷ್ಟೇ ಒಂದು ಲೀಗಲ್ ಟೀಮ್ ಅಂತ ಇರುತ್ತೆ. ಅವ್ರು ಕುತ್ಕೊಂಡು ನೋಡ್ತಾರೆ ಇದೆಲ್ಲ ನಮ್ಗೆ ಆಗುತ್ತೋ ಇಲ್ವೋ ಅಂತೆಲ್ಲ ನೋಡ್ತಾರೆ. ಇದ್ರ ಬಗ್ಗೆ ಅವ್ರು ಮುಂಚೆನೆ ಕೊಟ್ಟಿದ್ರೆ ಅವ್ರು ಸುಮ್ನೆ ಇರ್ತಾ ಇದ್ರೆ ಅವ್ರು ಪಟ್ಟಂತ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಾ ಇದ್ರು. ತಿಂಗಳಾನ್ಗಟ್ಲೆ ಒಂದು ಸೆಟ್ ಕಟ್ಟಿಸ್ಬೇಕು ಅಂದ್ರೆ ಎಷ್ಟೋ ಅದ್ಭುತವಾದ ಮೈಸೂರು ಪ್ಯಾಲೇಸ್ ಸೆಟ್ ಕಟ್ಸಿದಾರ ಒಳಗೆ. ಅದನ್ನೆಲ್ಲ ಕಟ್ಸ್ಬೇಕಾದ್ರೆ ಎಷ್ಟೋ ತಿಂಗಳು ಬೇಕಾಗುತ್ತೆ. ಸೊ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಶುರು ಮಾಡ್ಬಿಟ್ಟು ಶೋ ಮಧ್ಯದಲ್ಲಿ ಈ ತರ ನ್ಯೂಸ್ ಆದಾಗ ಇಟ್ ಇಸ್ ವೆರಿ ಸ್ಯಾಡ್. ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಈಗ ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಮೈಂಡ್ ಗೇಮ್ ಏನೋ ಒಂದು ಆಡ್ತಾ ಇರ್ತಾರೆ ಅವ್ರ ಸ್ಟೈಲಲ್ಲಿ. ಆಟಕ್ಕೆ ಹೊಡ್ತಾ ಬೀಳುತ್ತೆ, ವಾಪಸ್ ಬಂದಿದೆ, ತಿರ್ಗಾ ಫ್ರೆಶ್ ಆಗಿ ಆಡ್ಬೇಕು. ಅಂಡ್ ಎಲ್ರು ಮನೇಲಿ ಒಂದು ಮೈಂಡ್ ಸ್ಪೇಸ್ ಅಲ್ಲಿ ಇರ್ತಾರೆ ಸರ್. ಈಗ ಆ ಮನೇಲಿ ಊಟ ನಿದ್ದೆ ಎಲ್ಲ ಸಿಕ್ಕಾಪಟ್ಟೆ ರೇರು. ಆ ತರದ ಆಟ ನಡೀತಾ ಇರುತ್ತೆ. ಹೆವಿ ಶೋವಿನ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಸರ್. ಅಲ್ಲಿ ಹೋದಾಗ ನಿಮ್ಮ ಮನ್ಸು ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನೀವು ಆಚೆ ಬರ್ಬೇಕು ಅಂದ್ರೆ ಅದರಲ್ಲಿ ಎಷ್ಟೋ ಒಂದು ಮೆಂಟಲ್ ಸ್ಪೇಸ್, ಟ್ರಾಮಾ ಇದೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಅಷ್ಟು ಈಸಿ ಅಲ್ಲ ಸಡನ್ ಆಗಿ ಆಚೆ ಬರ್ಬೇಕು ಅಂತ ಬಂದಾಗ. ಒಂದ್ ವಾರದಲ್ಲಿ ನಾನೇ ಆಚೆ ಬಂದಾದ್ಮೇಲೆ ನನಗೂ ಸಿಕ್ಕಾಪಟ್ಟೆ ಆ ಮೆಂಟಲ್ ಟ್ರಾಮಾ ಅದು ಇದು ಏನೇನೋ ಬೇರೆ ತರದ ವಿಚಾರಗಳು ಸಡನ್ ಆಗಿ ಈ ಒಂದು ಕೇಸ್ ಆಗಿದೆ ಅಂತ ಆಚೆ ಹೇಳ್ಕೊಂಡ್ ಬಂದಾಗ ತುಂಬಾ ದೊಡ್ಡ ಮೈಂಡ್ ಶಿಫ್ಟ್ ಅದು ಪಾಪ ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ಗೆ ಮೆಂಟಲಿ ತುಂಬಾ ಅಫೆಕ್ಟ್ ಆಗುತ್ತೆ. ಸೊ ಇದೇ ರೀತಿ ಇದ್ರ ಮೂಲಕ ಅಫೆಕ್ಟ್ ಆಗೋದೇ ಜಾಸ್ತಿ ಎಲ್ರಿಗೂ ಪಾಪ. ಏನ್ ಮಾಡ್ತೀರಾ, ತುಂಬಾ ಬೇಜಾರಾಗುತ್ತೆ. ಅಂಡ್ ವೀಕ್ಷಕರಿಗೂ ಬೇಜಾರ, ಅಫ್ಕೋರ್ಸ್ ಫ್ಯಾನ್ಸ್ಗೆಲ್ಲ ತುಂಬಾ ಬೇಜಾರಾಗುತ್ತೆ. ಈಗ ತಮಗೇನಾದ್ರೂ ಅಮಿತ್ ಅವರೇ, ತಮಗೆ ಏನಾದ್ರೂ ಈ ಬಗ್ಗೆ ಐಡಿಯಾ ಇದೆಯಾ? ಈಗ ರೆಕಾರ್ಡ್ ಆಗಿರುವಂತಹ ಫುಟೇಜಸ್ ಇನ್ನ ಎಷ್ಟು ದಿನ ಬಿಗ್ ಬಾಸ್ ನ ಪ್ರಸಾರ ಮಾಡಬಹುದು ಸರ್? ಏನಂದ್ರೆ ಅದು 24/7 ಲೈವ್ ಫುಟೇಜ್ ಓಡ್ಸಕ್ಕಾಗಲ್ಲ. ಅದು ಬಿಟ್ರೆ ಐ ಥಿಂಕ್ ಒಂದು ಇಡೀ ದಿನ ಫುಟೇಜ್ ಅವ್ರು ಏನ್ ತಗೊಂಡಿರ್ತಾರೋ, ಒಂದು 24 hours ಫುಟೇಜ್ ತಗೊಂಡಿರ್ತಾರೋ ಅದರಿಂದ ಒಂದು 1 hour ಫುಟೇಜ್, 1.5 hour ಫುಟೇಜ್ ಪ್ರತಿದಿನ ಬರುತ್ತೆ ಟಿವಿನಲ್ಲಿ. ಮೇ ಬಿ ಅವರು ಈ ವಾರ ಅಷ್ಟು ಮ್ಯಾನೇಜ್ ಮಾಡಬಹುದು. ಬಟ್ ಅದು ಸ್ವಲ್ಪ ಡ್ರ್ಯಾಗ್ ಅನ್ಸುತ್ತೆ. ಬಿಕಾಸ್ ಎಷ್ಟು ಒಂದ್ ದಿನದ ಫುಟೇಜೇ ಇರೋದು. ಅವ್ರು ಅದ್ ಒಂದ್ ದಿನದ ಬಗ್ಗೆನೇ ಇಡೀ ವಾರ ಮಾತಾಡಕ್ಕಾಗಲ್ಲ. ಅಂಡ್ ಇವತ್ತು ಟ್ಯೂಸ್ಡೇ ಅಷ್ಟೇ. ಸೊ ಅಷ್ಟರಲ್ಲಿ ಅವರು ಕ್ವಿಕ್ ಆಗಿ ಬೇಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಸೆಟ್ ಬಂದ್ಬಿಟ್ರೆ ಒಳ್ಳೇದು ಸರ್. ಕಾರ್ಯಕ್ರಮವನ್ನ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಅಂತ. ಬಿಕಾಸ್ ಕಂಟೆಸ್ಟೆಂಟ್ಸ್ ಮೈಂಡ್ ಆಗ್ಲೇ ಚೇಂಜ್ ಆಗ್ಬಿಡಿದೆ. ಈಗ ಮೈಂಡ್ ಕಂಪ್ಲೀಟ್ ಆಗಿ ಶಿಫ್ಟ್ ಆಗ್ಬಿಡಿದೆ. ತಿರ್ಗಾ ಫ್ರೆಶ್ ಆಗಿ ಶುರು ಮಾಡ್ಬೇಕು. ತಿರ್ಗಾ ಅವ್ರಿಗೆ ಫಸ್ಟ್ ಇಂದ ಟಾಸ್ಕ್ ಎಲ್ಲ ಶುರು ಮಾಡ್ಬೇಕು. ತುಂಬಾ ಹೊಡೆತ ಬಿದ್ದಿದೆ ಸರ್ ಇದು. ಪಾಪ ಫ್ಯಾನ್ಸ್ಗೂ ಬೇಜಾರಾಗಿರುತ್ತೆ ಇದ್ರ ಮೂಲಕ. ಅಂಡ್ ಈ ರೀತಿ ಎಲ್ಲೂ ಆಗಿಲ್ಲಪ್ಪ. ಈ ತರದ ವಿಚಾರ ಎಲ್ಲ ನಾವು ಕೇಳಲೇ ಇಲ್ಲ. ಬಿಗ್ ಬಾಸ್ ಅನ್ನೋದು ತಮಿಳಲ್ಲಿ ನಡೆಯುತ್ತೆ, ತೆಲುಗುನಲ್ಲಿ ನಡೆಯುತ್ತೆ, ಮಲಯಾಳಮಲ್ಲಿ, ಹಿಂದಿಯಲ್ಲಿ ಎಲ್ಲಾ ಕಡೆ ನಡೆಯುತ್ತೆ. ಅಲ್ಲೆಲ್ಲ ನಿಯಮ ಉಲ್ಲಂಘನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಈ ತರ ಆಗಿರ್ಬೇಕು. ಹೌದು, ಇದು ಬಿಗ್ ಬಾಸಿನ ನಿಯಮ ಉಲ್ಲಂಘನೆ ಅಲ್ಲ, ಅವ್ರಕ್ಕಿಂತ ದೊಡ್ಡ ಬಾಸ್ ಕರ್ನಾಟಕ. ಅದೇ ಅವರ ನಿಯಮ ಉಲ್ಲಂಘನೆ. ಬಟ್ ಅದು ಬಿಗ್ ಬಾಸ್ ಮಾಡಿಲ್ವಲ್ಲ. ಮಾಡಿದ್ದು ಅದು ವೆನ್ಯೂ ಆಗಿರುವಂತ ಜಾಲಿವುಡ್ ಇದು.
So ಅದೊಂದು ತುಂಬಾ ಬೇಜಾರಾಗುವಂತಹ ಒಂದು ವಿಷಯ. ಯಾಕಂದ್ರೆ ಬಿಗ್ ಬಾಸ್ ಚೆನ್ನಾಗಿ ಓಡಿದ್ರೆ ನಮ್ ಎಲ್ರಿಗೂ ಮನೋರಂಜನೆ ಸಿಗ್ತಾ ಇದೆ ಸರ್, ಎಲ್ರಿಗೂ ಇದೆ ಸರ್ ನಿಮ್ಮ ಹತ್ರ. ಈಗ ಮೊನ್ನೆ ಅಷ್ಟೇ ಆಚೆ ಬಂದ್ರಿ ನೀವು, ಈ ರೀತಿಯ ಬೆಳವಣಿಗೆ ಈಗ ಸಡನ್ ಆಗಿ ಆಗಿರೋದು ಏನ್ ಅನಿಸ್ತಾ ಇದೆ ನಿಮಗೆ ಇದನ್ನೆಲ್ಲ ನೋಡಿದ್ರೆ? ಸರ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಆ ಒಂದು ಕಾರ್ಯಕ್ರಮನ ನಂಬ್ಕೊಂಡು ಎಷ್ಟೋ ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಜಗತ್ತು ಎಲ್ಲ ಕಡೆ ಎಲ್ಲ ಮೂಲೆಗಳಲ್ಲೂ ಕುತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇದಾರೆ. ಅದು ಒಂದು. ಇನ್ನೊಂದು ಕಡೆ ಏನು ಅಂದ್ರೆ, ಆ ಒಂದು ಮನೆ ಅಂತ ಬಂದಾಗ 18 ಕಂಟೆಸ್ಟೆಂಟ್ಗಳು 11 ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಆನ್ ದಿ ಅದರ್ ಹ್ಯಾಂಡ್ ಎಷ್ಟೋ ಜನ, ಒಂದು ಸಾವಿರಾರು ಜನ ಸೆಟ್ ವರ್ಕರ್ಸ್ ಇರ್ತಾರೆ, ಬ್ಯಾಕ್ ಎಂಡ್ ಟೆಕ್ನಿಷಿಯನ್ಸ್ ಇರ್ತಾರೆ, ಟಾಸ್ಕ್ ಮ್ಯಾನೇಜರ್ಸ್ ಇರ್ತಾರೆ, ಕ್ರಿಯೇಟಿವ್ ಟೀಮ್ ಇರುತ್ತೆ. ಎಷ್ಟೋ ಜನ ಅವರ ಜೀವನ ಅದರಲ್ಲಿ ನಂಬ್ಕೊಂಡು ಅದ್ರ ಮೂಲಕ ಬರುವಂತದ್ದೇ ಅವ್ರ ವೃತ್ತಿ. ಅದೆಲ್ಲ ನಂಬ್ಕೊಂಡು ಎಷ್ಟೋ ಜನ ನೋಡ್ತಾ ಇದಾರೆ. ಅಂಡ್ ನಮ್ಮ ಒಂದು ಕರ್ನಾಟಕದ ನಂಬರ್ 1 ಶೋ ಆಗಿರೋದ್ರಿಂದ ಇಂಥ ಒಂದು ಇಶ್ಯೂಗೋಸ್ಕರ ಒಂದು ಕಾರ್ಯಕ್ರಮನೇ ನಿಂತೋಯ್ತು. ಅಂಡ್ ಅದೊಂದು ನ್ಯಾಷನಲ್ ಇಶ್ಯೂ ಆಗ್ತಾ ಇದೆ ಅಂತ ಕೇಳಿಸ್ಕೊಂಡಾಗ ಬೇಜಾರಾಗುತ್ತೆ ಸರ್, ಜೆನ್ಯೂನ್ಲಿ. ಐ ಮೀನ್ ನಾನು ಕೂಡ ಈ ಒಂದು ಶೋನ ಕೂಡ ನೋಡ್ತೀನಿ. ನಾನು ವಾಪಸ್ ಬಂದಿದ್ದೆ ಈ ಶೋ, ತಿರ್ಗಾ ವಾಪಸ್ ಫಾಲೋ ಮಾಡಕ್ ಶುರು ಮಾಡಿದೆ. ಅವರ ಫುಟೇಜು ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೋ, ಯಾವ ತರ ಮ್ಯಾನೇಜ್ ಮಾಡ್ತಾರೋ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಕೂಡ ಕೇಳ್ಕೊಂತ ಇರೋದು ಒಂದೇ ಒಂದು ವಿಚಾರ, ಬಿಕಾಸ್ ಅವ್ರು ವಾಪಸ್ ಅದೇ ಮನೆಗೆ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ. ಆ ಸೆಟ್ ತಿರ್ಗಾ ಬೇರೆ ಎಲ್ಲೂ ಕಟ್ಸಕ್ಕಾಗಲ್ಲ. ಸೊ ಆ ಎಲ್ಲೋ ಒಂದ್ ಕಡೆ ವಾಪಸ್ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲೋ ಒಂದ್ ಕಡೆ ಅವಕಾಶ ಮಾಡ್ಕೊಟ್ರೆ ಆ ಶೋ ಕಂಟಿನ್ಯೂ ಆಗ್ಲಿ ಅಂತ ಕೇಳ್ಕೊಂತ ಇದೀನಿ ಅಷ್ಟೇ. ತುಂಬಾ ಬೇಜಾರಾಗುತ್ತೆ, ಬಿಕಾಸ್ ನನಗ್ ಗೊತ್ತು ಅಲ್ಲಿ ಹೋಗಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಆಚೆ ಬರೋದ್ರಿಂದ ನನಗ್ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಎಲ್ರು ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ಅಂತ. ಒಂದು ವರ್ಷ ಪೂರ್ತಿ ಕಷ್ಟಪಡ್ತಾರೆ ಸರ್. ಅಂದ್ರೆ ಆ ಒಂದು ಸೆಟ್ ಕಟ್ಟಿಸ್ಬೇಕು ಅಂದ್ರೆ 6 ರಿಂದ 7 ತಿಂಗಳು ಬೇಕಾಗುತ್ತೆ. ಸೊ ಒಂದೊಂದು ಬೇರೆ ಬೇರೆ ತಂಡಗಳು ಸೇರ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಇಂಥ ಒಂದು ಮಹಾ ಶೋ ನಿಲ್ಸ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ಎಲೆಕ್ಷನ್ ನಿಲ್ಸ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತಾರೆ ಇವರೆಲ್ಲ ಕುತ್ಕೊಂಡು. ಕ್ಯಾಂಡಿಡೇಟ್ ನ ನಿಲ್ಸ್ಬೇಕಾದ್ರೆ ಎಷ್ಟಿದಿರುತ್ತೆ. ಆ ಥರದ್ದೊಂದು ಶ್ರಮ ಪಾಪ ಎಲ್ಲೋ ಒಂದ್ ಕಡೆ ಅದು ಶ್ರಮಕ್ಕೆ ವಾಪಸ್ ಹೊಡೆದಂಗ ಆಯ್ತು ಅಂತ. ಅಂದ್ರೆ ಬಿಗ್ ಬಾಸ್ ಅವ್ರದ್ದು ಏನ್ ತಪ್ಪಿಲ್ವಲ್ಲ, ಅವ್ರ ಜಾಗನ ಬಾಡಿಗೆ ತಗೊಂಡಿದ್ದಷ್ಟೇ. ಜಾಗನ ಬಾಡಿಗೆ ತಗೊಂಡು ಅವ್ರು ಸೆಟ್ ಮಾಡಿದಷ್ಟೇ. ಸೊ ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಅನ್ಯಾಯವಾಗಿ ಈ ಕಾರ್ಯಕ್ರಮಕ್ಕೆ ಏಟ್ ಬೀಳ್ತಾ ಇದೆಯಲ್ಲ ಇದರಿಂದ ಅನ್ನೋದೇ ಬೇಜಾರು. ಅನ್ಯಾಯವಾಗಿ ಅಂದ್ರೆ ಏನ್ ಅನ್ಯಾಯ ಅಮಿತ್ ಅವ್ರೆ? ಅಲ್ಲ, ಅನ್ಯಾಯ ಅಂದ್ರೆ ಜೆನ್ಯೂನ್ ಆಗಿ ಪಾಪ ಅವ್ರಿಗೆ ಈ ಕಾರ್ಯಕ್ರಮ ಶೋ ಮೇಕರ್ಸ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಲ್ಲ. ಸೊ ಈ ವಿಚಾರದ ಬಗ್ಗೆ ಗೊತ್ತಿರ್ಲಿಲ್ವಲ್ಲ. ಅವರು ಈ ವಿಚಾರದ ಬಗ್ಗೆ ಗೊತ್ತಿದ್ರೆ ಅವ್ರು ಒಂದ್ 1000 ಸಲ ಯೋಚನೆ ಮಾಡ್ತಾ ಇದ್ರು. ಈಗ ಎಲ್ಲಾ ಕಂಪನಿಗಳಿಗೂ ಅಷ್ಟೇ ಒಂದು ಲೀಗಲ್ ಟೀಮ್ ಅಂತ ಇರುತ್ತೆ. ಅವ್ರು ಕುತ್ಕೊಂಡು ನೋಡ್ತಾರೆ ಇದೆಲ್ಲ ನಮ್ಗೆ ಆಗುತ್ತೋ ಇಲ್ವೋ ಅಂತೆಲ್ಲ ನೋಡ್ತಾರೆ. ಇದ್ರ ಬಗ್ಗೆ ಅವ್ರು ಮುಂಚೆನೆ ಕೊಟ್ಟಿದ್ರೆ ಅವ್ರು ಸುಮ್ನೆ ಇರ್ತಾ ಇದ್ರೆ ಅವ್ರು ಪಟ್ಟಂತ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಾ ಇದ್ರು. ತಿಂಗಳಾನ್ಗಟ್ಲೆ ಒಂದು ಸೆಟ್ ಕಟ್ಟಿಸ್ಬೇಕು ಅಂದ್ರೆ ಎಷ್ಟೋ ಅದ್ಭುತವಾದ ಮೈಸೂರು ಪ್ಯಾಲೇಸ್ ಸೆಟ್ ಕಟ್ಸಿದಾರ ಒಳಗೆ. ಅದನ್ನೆಲ್ಲ ಕಟ್ಸ್ಬೇಕಾದ್ರೆ ಎಷ್ಟೋ ತಿಂಗಳು ಬೇಕಾಗುತ್ತೆ. ಸೊ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಶುರು ಮಾಡ್ಬಿಟ್ಟು ಶೋ ಮಧ್ಯದಲ್ಲಿ ಈ ತರ ನ್ಯೂಸ್ ಆದಾಗ ಇಟ್ ಇಸ್ ವೆರಿ ಸ್ಯಾಡ್. ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಈಗ ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಮೈಂಡ್ ಗೇಮ್ ಏನೋ ಒಂದು ಆಡ್ತಾ ಇರ್ತಾರೆ ಅವ್ರ ಸ್ಟೈಲಲ್ಲಿ. ಆಟಕ್ಕೆ ಹೊಡ್ತಾ ಬೀಳುತ್ತೆ, ವಾಪಸ್ ಬಂದಿದೆ, ತಿರ್ಗಾ ಫ್ರೆಶ್ ಆಗಿ ಆಡ್ಬೇಕು. ಅಂಡ್ ಎಲ್ರು ಮನೇಲಿ ಒಂದು ಮೈಂಡ್ ಸ್ಪೇಸ್ ಅಲ್ಲಿ ಇರ್ತಾರೆ ಸರ್. ಈಗ ಆ ಮನೇಲಿ ಊಟ ನಿದ್ದೆ ಎಲ್ಲ ಸಿಕ್ಕಾಪಟ್ಟೆ ರೇರು. ಆ ತರದ ಆಟ ನಡೀತಾ ಇರುತ್ತೆ. ಹೆವಿ ಶೋವಿನ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಸರ್. ಅಲ್ಲಿ ಹೋದಾಗ ನಿಮ್ಮ ಮನ್ಸು ಎಲ್ಲ ಚೇಂಜ್ ಆಗ್ಬಿಡುತ್ತೆ.